Every student has a dream, but the right guidance helps turn that dream into a goal. With this thought, I warmly welcome everyone to today's career guidance program. Choosing the right career is one of the most important decisions in a student's life. There are many opportunities available today, but understanding our interest, strength, and the different career options is equally important. Let us begin this program by seeking God's blessings. I request everyone to kindly rise for the prayer. Aradhana namana, Aradhana namana, Aradhana namana, Aradhana namana, Aradhyage, Abhijatage, Aradhana namana, Aradhyage, Abhijatage, Aradhana namana, Aradhana namana, Aradhana namana, Aradhana namana, Aradhana namana. Today we are lucky to have the chief guest, Mr. Pradeep R., Tahsildar of Karkala, who have the profound knowledge in career guidance. I welcome Mr. Pradeep R. Welcome, sir. I would like to welcome Mr. Bharat Raj, proprietor of Gurudama Coaching Center, Mangalore. He is going to give the clear picture of the future career of our students. I also welcome Manisha Acharya and Manasa are the marketing executives. I also welcome Mrs. Srimati Patkar, the headmistress of the high school section. I would like to welcome all the lecturers and students for this gracious occasion. Thank you. Now I request Mr. Balakrishna Rao sir to extend a floral welcome to Mr. Pradeep R sir. Now I request Mrs. Srimati ma'am to extend a floral welcome to Mr. Bharat Raj sir. Now I request Mrs. Alvina ma'am and Mrs. Shweta ma'am to extend a floral welcome to Ms. Manisha Acharya and Ms. Manasa. Now I request Mr. Gurukumar sir to welcome Mr. Balakrishna Rao sir florally. Now I request Ms. Nivedita ma'am to welcome Mrs. Srimati ma'am florally. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಮ್ಮೆಲ್ಲರಿಗೂ ಅರಿವು ಮೂಡಿಸುವುದಕ್ಕೋಸ್ಕರ ಮಂಗಳೂರಿನ ಗುರುಕುಲ ಇನ್ಸ್ಟಿಟ್ಯೂಟ್ ತಮ್ಮೆಲ್ಲರಿಗೂ ಕೂಡ ಈ ದಿನ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಭರತರಾಜ್ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ 3 ಜಿಲ್ಲೆಗಳಿದೆ. ಈ 3 ಜಿಲ್ಲೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರುವ ಒಲವು ಇಂಟ್ರೆಸ್ಟ್ ತುಂಬ ಕಡಿಮೆ ಕಾಣ್ತದೆ. ಸೊ ನಾವು UPSC, KPSC, KS, IAS ಎಕ್ಸಾಮ್ಗೆ ಓದಬೇಕಾದ್ರೆ ಈ ಭಾಗದ ಜನರು ವಿದ್ಯಾರ್ಥಿಗಳು ಇದ್ದಿದ್ದು ಬೇರೆ ಎಣಿಕೆ. ಹಾಗಾಗಿ ಈಗ KS, KPSCಯಿಂದ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸಂಬಂಧಪಟ್ಟಂತಹ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ಸುಮಾರು 348 ಹುದ್ದೆಗಳಿಗೆ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಿಗೆ KPSC ಕಾಲ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ VAO ಹುದ್ದೆನೂ ಕೂಡ ಕಾಲ್ ಮಾಡಿದ್ದಾರೆ. ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ವಾಚರ್ಸ್ ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ. ಅದೇ ರೀತಿ ಸರ್ವೆ ಇಲಾಖೆಯಲ್ಲಿ ಸರ್ವೇಯರನ್ನು ಕಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಕೂಲ್ ಎಜುಕೇಷನ್ ಸಂಬಂಧಪಟ್ಟದ್ದು ಕೂಡ ಕಾಲ್ಫರ್ಮ್ ಆಗಿದೆ. ಸೊ ಸುಮಾರು ಅವಕಾಶಗಳು ಈಗ ಇದೆ. ಸೊ ನೀವೆಲ್ಲ ಫಸ್ಟ್ PUC, ಸೆಕೆಂಡ್ PUC ವಿದ್ಯಾರ್ಥಿಗಳಿದ್ದೀರಿ. ಈ
ಪಿ ಯು ಸಿ ಸಂಬಂಧಪಟ್ಟಂತೆ ವಿ ಎ ಒ ಇರ್ಬೋದು, ಸರ್ವೇರ್ ಇರ್ಬೋದು, ನಂತರ ಪೊಲೀಸ್ ಹುದ್ದೆಗಳಿಗೂ ಕೂಡ ಅವಕಾಶವನ್ನು ಮಾಡಿದೆ. ನೀವೆಲ್ಲರೂ ಕೂಡ ಅದಕ್ಕೆ ಅರ್ಹರಿದ್ದೀರಿ. ಹಾಗಾಗಿ ನೀವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವನ್ನು ನೀಡಬೇಕಾಗಿದೆ. ಯಾಕೆಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ. ಸರ್ಕಾರಿ ಕೆಲಸಕ್ಕೆ ಒಂದ್ಸಲ ಸೇರಿಕೊಂಡ್ರೆ ರಿಟೈರ್ಡ್ ಆಗೋವರೆಗೂ ಈ ಪರ್ಮನೆಂಟು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ಬೋದು. ನಿಮ್ಮ ಜೀವನ ಕಟ್ಕೊಳಕ್ಕೆ ಒಂದು ಹುದ್ದೆ ಪರ್ಮನೆಂಟ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿಗೂ ಕೂಡ ಒಂದು ಗೌರವ ಮತ್ತು ಆರ್ಥಿಕವಾಗಿ ಸಪೋರ್ಟ್ ಇರುತ್ತೆ. ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳೋದೇನೆಂದರೆ, ಇವಾಗಲೇ ನೀವೇನು ಪಿ ಯು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೂ ಕೂಡ ದಿನದಲ್ಲಿ 1 ಅವರ್ ಆದರೂ ನಿಮ್ಮ ದಿನದ ಅಧ್ಯಯನವನ್ನು 1 ಅವರ್ ಮೀಸಲಿಡಿ. ಆ ಮುಖಾಂತರ ನೀವು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿದ ತಕ್ಷಣ ನೀವು ಏನು ಈಗ ಎಕ್ಸಾಮ್ಸ್ ಕಾಲ್ಫಾರ್ಮ್ ಆಗಿದೆ, ಅದು ಎಲಿಜಿಬಲ್ ಆಗ್ತೀರಿ. ಸೊ ನೀವು ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಪಿ ಯು ಸಿ ಮುಗಿದ ತಕ್ಷಣವೇ ನೀವು ಆ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳೋದೇನೆಂದರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವುದು ಅಂದರೆ ಒಂದು ರೀತಿ ತಪಸ್ಸು. ಮುಂಚೆ ಎಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗಿತ್ತು, ಆದರೆ ಈಗ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಸೊ 50% ಹಾರ್ಡ್ ವರ್ಕ್ ಜೊತೆ 50% ಸ್ಮಾರ್ಟ್ ವರ್ಕ್ ಮಾಡಬೇಕು. ಆ ಮುಖಾಂತರ ನೀವು ಈ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನಾಗಿ NCERT ಬುಕ್ಸನ್ನು ಓದಬೇಕು. NCERT ಬುಕ್ ಬಗ್ಗೆ ಯಾರಿಗೆ ಗೊತ್ತಿದೆಯಾ? ನಾವು ಓದಬೇಕಾದ್ರೆ ಈ ಥರದ್ದು ಯಾವುದೋ ಅವಕಾಶ ಸಿಗಲಿಲ್ಲ. ನಾವೇ ಸಿಲೆಬಸ್ಸನ್ನು ಹುಡ್ಕೊಂಡು, ನಾವೇ ಬುಕ್ಸನ್ನು ಹುಡ್ಕೊಂಡು, ನಾವೇ ಲೈಬ್ರರಿನ ಹುಡ್ಕೊಂಡು, ಆದರೆ ಈಗ ಆ ಥರ ಇಲ್ಲ. ನಿಮ್ಮ ಕೈಯಲ್ಲೇ ಚಾಪಿಟಿ ಗೂಗಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಆಯಿತಾ? ಎಷ್ಟು ಜನ ಸರ್ಕಾರಿ ನೌಕರಿಗೆ ಸೇರಬೇಕನ್ನೋ ಆಸೆ ಇದೆ? ಕೈ ಎತ್ತಿ. ನಿಮ್ಮ ಗೋಲ್ ಆದರೆ ಏನಂತ ಹೇಳ್ಬೋದಾ? ಇಲ್ಲ ಸರ್, ನನ್ನ ಸರ್ಕಾರಿ ನೌಕರು ಬೇಡ, ನಾನು ಈ ಥರ ಮಾಡ್ತೀನಿ ಅಂತ. ನಾನು ಯಾವುದೇ ಕ್ಷೇತ್ರದಲ್ಲಾದರೂ ನೀವು ಮಾಡ್ಬೋದು. ವಿಜ್ಞಾನಿಗಳಾಗಿ, ಸೈನ್ಸಿಸ್ಟ್ ಆಗಿ, ಇಂಜಿನಿಯರ್ಸ್ ಆಗಿ, ಡಾಕ್ಟರ್ ಆಗಿ, ಯಾವುದೇ ಮಾಡಿ, ಆದರೆ ಒಂದು ಕಠಿಣ ಶ್ರಮ ವಿದ್ಯಾಭ್ಯಾಸಕ್ಕೆ ಮಾಡಿದ್ರೆ ಮಾತ್ರ ಪ್ರತಿಫಲ ಸಿಗೋದು. ಯಾರಿಗೂ ಸರ್ಕಾರಿ ನೌಕರ ಆಗಬೇಕನ್ನೋ ಆಸೆ ಇಲ್ಲ, ಹೌದಾ? ಏಕೆ? ಯಾರಾದರೂ ಒಬ್ರು ಹೇಳ್ಬೋದಾ? ನಾನು UPSC KPSC ಪಾಠ ಮಾಡ್ತಾ ಇದ್ದನು. ಸ್ಟೂಡೆಂಟ್ ಜೊತೆ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತಾಯಿದ್ದು. ಸೊ ಇಂಥ ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಹೇಳಿ, ಹಿಂದೆ ಪರಿಚಯ ಮಾಡ್ಕೊಳ್ಳಿ. ಏನು ನಿಮ್ಮ ಹೆಸರು, ಏನು ಓದ್ತಾ ಇದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ, ನಿಮ್ಮ ಜೀವನದ ಗುರಿ ಏನು, ವಿದ್ಯಾಭ್ಯಾಸ ಏನಕ್ಕೆ, ಏನು ನಿಮ್ಮಿಂದಲೇ ಸ್ಟಾರ್ಟ್ ಆಗಲಿ. ನಾವು ಬಂದಿರೋದೇ ಒಂದು 10 ಜನನಾದರೂ ಗೌರ್ಮೆಂಟ್ ಹುದ್ದೆಗೆ ತಂದು ಹೋಗ್ಬೇಕು ಅನ್ನೋದೇ ಈ ದಿನ. ನಾವು ನಮ್ಮ ಭರತರಾಜ್ ಬಂದಿರೋದು. ಹೇಳಿ. ನನ್ನ ಹೆಸರು ಪ್ರಿನ್ಸ್ಟನ್. ನಾನು ಸೆಕೆಂಡ್ PUC ಕಾಮರ್ಸಲ್ಲಿ ಓದ್ತಿದ್ದೇನೆ. ಓಕೆ. ಗೋಲ್ ಎಂತ ಬಿಸ್ನೆಸ್ ಮಾಡುವ. ಬಿಸ್ನೆಸ್? ಏನು ಬಿಸ್ನೆಸ್ ಅಂತ ಐಡಿಯಾ ಇಲ್ಲ. ನಿಮ್ಮ ತಂದೆ ಏನು ಮಾಡ್ತಾರೆ? ನನ್ನ ತಂದೆ ಒಂದು ಹಾರ್ಡ್ವೇರ್ ನಡೆಸ್ತಾರೆ. ಓಕೆ, ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತಿದ್ಯಾ? ಹಾಗೇನಿಲ್ಲ, ಕಲಿತು ನೆಕ್ಸ್ಟ್ ಫ್ಯೂಚರ್. ಓಕೆ. ನನ್ನ ಹೆಸರು ಅಫ್ಶಾ. ಐ ವಾಂಟ್ ಟು ಬಿಕಮ್ CA. ಓಕೆ, ಗುಡ್. ನೆಕ್ಸ್ಟ್. My name is Aisha Mahreen. I am first PUC Science and I aim to write DGCA exam after I complete second PUC. ಓಕೆ, ನೆಕ್ಸ್ಟ್. My name is Rajeshwari. I want to become an engineer. ವಿಚ್ ಇಂಜಿನಿಯರ್? Data science. ಓಕೆ, ಕಂಪ್ಯೂಟರ್ ಸೈನ್ಸ್. Myself Trupti Devadiga. I want to become a veterinary doctor. ಗುಡ್. My name is Azmia. I want to go for medical field. ಓಕೆ, ನೆಕ್ಸ್ಟ್. My name is Fatima Arshia. I want to become a doctor. I am Abia Mariam. I want to become ACCA. ACCA. My name is Saif. I am from second commerce. Aim is to do business. My name is Arman and my dream is to become a merchant navy. ಏನು? Merchant navy.
ಓಕೆ ಗುಡ್. ಹಲೋ ಸರ್, ನಮಸ್ತೆ. ನಮಸ್ತೆ. ನನ್ನ ಹೆಸರು ಹರ್ಷ ಅಂತ, ಹಾಂ. ಫಸ್ಟ್ ಸೈನ್ಸ್. ನನಗೆ ತುಂಬ ಗೋಲ್ ಉಂಟು ಸರ್. ಹಾಂ ಹೇಳಿ, ಸದ್ಯಕ್ಕೆ ಒಂದು ಹೇಳಿ ಮಾರಾಯರೆ. ಮರ್ಚೆಂಟ್ ನೇವಿ ಸರ್. ಅವ್ರು ಹೇಳಿದ್ರು ನೀವು ಹೇಳೋದಲ್ಲ. ಇಲ್ಲ ಸರ್, ನಮ್ಮದು ಮೊದಲಿಂದ ಹೇಳಿ, ಅದ್ರ ಬಗ್ಗೆ ಏನು ಗೊತ್ತಿದೆ? ಮರ್ಚೆಂಟ್ ನೇವಿಯಲ್ಲಿ ಔಟ್ಸೈಡ್ ಇದು ಓಷನ್ ಹತ್ರ ಅಲ್ಲಿ ಸರ್ವೆ ಇದು ಮಾಡಲಿಕ್ಕೆ. ಏನು ಸರ್ವೆ ಮಾಡೋದು? ಸರ್ವೆ ಅಲ್ಲ ಸರ್, ಸರ್ವೈವ್. ಅದೇ ಏನು ಮಾಡೋದು ನಿಂಗೆ ಗೊತ್ತಿಲ್ಲ ಮಾರಾಯ. ಸರ್ ಅಲ್ಲಿ ಎಂತಾದರೂ ವೆಪನ್ಸ್ ಡೀಲಿಂಗ್ ಎಲ್ಲ ಅದು ಸ್ವಲ್ಪ ಇದು ಮಾಡೋದು. ಡೀಲ್ ಮಾಡೋದಾ? ನಾವಲ್ಲ ಸರ್, ಅವರಂತವ್ರು ಹಿಡಿದು ಅರೆಸ್ಟ್ ಮಾಡಿಸೋದು ಅಷ್ಟೇ. ನೇವಿ ಸರ್ವಿಸ್ ಅಂತ ಹೇಳಬೇಕು. ಎಸ್ ಸರ್. ಎಸ್, ನಾಟ್ ಮರ್ಚೆಂಟ್. ಹಾಂ. ಇನ್ನೊಂದು ಕೌ ಬಿಸ್ನೆಸ್ ಸರ್. ಕೌ ಬಿಸ್ನೆಸ್? ಎಸ್ ಸರ್. ಫಾರ್ ವಾಟ್? ಅಗ್ರಿಕಲ್ಚರ್ ಸರ್. ಅಲ್ಲ, ಕೌ ಬಿಸ್ನೆಸ್ ಏನಕ್ಕೋಸ್ಕರ ಮಾಡ್ತಿದ್ದೀರಾ ಸರ್? ಲೈಫ್ ಸೆಟಲ್ ಆಗ್ತದೆ. ಯಾವ ಥರ ಅಂದರೆ ಅದರಲ್ಲಿ ಸ್ವಲ್ಪ ದುಡ್ಡೆಲ್ಲ ಪ್ರಾಫಿಟ್ ಎಲ್ಲ ಉಂಟು ಸರ್. ಯಾವ ಥರ? ಹಾಲಿಂದನಾ ಅಥವಾ? ಹಾಲಿಂದ ಸರ್. ಓಕೆ. ಒಂದು 8 ತೆಗೆದ್ರೆ ಸಾಕು ಸರ್. ಓಕೆ, ಗುಡ್ ಥಾಟ್. ನೆಕ್ಸ್ಟ್. Hello, my name is Mohammad Tanzil. I am from first PU Science. I want to become a software engineer. My name is Mohammad Hussain Khan. I'm from First Science and I want to pursue a career in cyber security. How? After writing CET exam. How? It is to help the government or any other services to protect from AI and all. ಎಸ್, ನೀವೀಗ ಅದನ್ನು ಸೈಬರ್ ಸೆಕ್ಯೂರಿಟಿ ಸೇರಬೇಕಂದ್ರೆ ಪೊಲೀಸ್ ಸರ್ವಿಸ್ ಸೇರಬೇಕು, ಅದಕ್ಕೆ ಎಕ್ಸಾಮ್ ಬರೀಬೇಕು. ಅದಕ್ಕೆ ನಾವು ಇವತ್ತು ಆ ಎಕ್ಸಾಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದು, ಹೌದಲ್ಲ? ಎಸ್, ನೆಕ್ಸ್ಟ್. My name is Sheikh Mohammed. I am from second PUC. I became to Merchant Navy. ಈಗ ನಿಮಗೆ ಓದೋ ಏಜು, ಜೀವನದ ಬಗ್ಗೆ ಸೀರಿಯಸ್ನೆಸ್ ಕಡಿಮೆ ಇರ್ಬೋದು ಅಂತ ಅನಿಸುತ್ತೆ. ಆದರೆ ಇವಾಗಲೇ ನೀವು ಜೀವನದಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ, ನಿಮ್ಮ ತಂದೆ ತಾಯಿ ನಿಮಗೇನು ಕಷ್ಟಪಟ್ಟು ಇಂಥ ಒಳ್ಳೆಯ ಕಾಲೇಜಿಗೆ ಸೇರಿಸಿದ್ದಾರೆ ಮತ್ತು ಈ ಕಾಲೇಜು ಏನು ಪ್ರಿನ್ಸಿಪಾಲ್ಸ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ಎಲ್ಲರೂ ಸೇರಿ ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂತ ಅವ್ರು ಪರಿಶ್ರಮ ಆಗ್ತಾಯಿದ್ದಾರೆ. ಅದಕ್ಕೆ ಫಲಿತಾಂಶ ಸಿಗೋದು ಯಾವಾಗ ಅಂದರೆ, ನೀವು ನಿಮ್ಮ ಎಜುಕೇಷನ್ನಲ್ಲಿ ಸ್ಟಡಿಯಲ್ಲಿ ಸೀರಿಯಸ್ನೆಸ್ ಆಗಿ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಆ್ಯಕ್ಷನ್ ಮಾಡಿದಾಗ ಮಾತ್ರ. ಗುರಿ ಇರಬೇಕು. ಯಾವುದೇ ನೀವು ಗೌರ್ಮೆಂಟ್ ಸರ್ಕಾರಿ ನೌಕರಿಗೆ ಸೇರಬೇಕು ಅಂತೇನಿಲ್ಲ. ಪ್ರೈವೇಟ್ ಫೀಲ್ಡಲ್ಲಿ ತುಂಬ ಅವಕಾಶಗಳಿದೆ. ಇವತ್ತು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿದೆ, ಸಿಲಿಕಾನ್ ವ್ಯಾಲಿ ಆಗಿದೆ. ಇಡೀ ವರ್ಲ್ಡ್ ನಮ್ಮ ಬೆಂಗಳೂರು ನೋಡ್ತಾ ಇದೆ. ಏನಕ್ಕೆ? ಯಾರಾದರೂ ಹೇಳ್ಬೋದಾ? ಐ ಟಿ ಬಿ ಟಿ ಫುಲ್ ಫಾರ್ಮ್ ಯಾರಿಗಾರ ಗೊತ್ತಾ? ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಸೊ ಇಡೀ ವರ್ಲ್ಡೇ ನಮ್ಮ ಬೆಂಗಳೂರು ನೋಡ್ತಾ ಇದೆ. ಅಂದರೆ ನಮ್ಮಲ್ಲಿ ನಿಮ್ಮಂಥ ಎಷ್ಟೋ ಸ್ಟೂಡೆಂಟ್ಸ್ ಓದಿ ಇಂಜಿನಿಯರ್ಸ್ ಆಗಿ ಬೇರೆ ಬೇರೆ ದೇಶದಲ್ಲಿ ಇವತ್ತು ಅವ್ರದ್ದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಕೇಳೋದು ಇಷ್ಟೇ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಿಮಗೆಲ್ರಿಗೂ ಒಂದು ಅರಿವನ್ನು ಕಂಡುಕೊಳ್ಳಿ. ಸರ್ಕಾರಿ ನೌಕರರಂದರೆ, ಈಗ ನಾನು ತಹಸೀಲ್ದಾರಾಗಿ ಸೆಲೆಕ್ಟ್ ಆಗಬೇಕಾದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ KPSCಯಿಂದ ನೇಮಕಾತಿ ಮಾಡಿ 3 ಹಂತದ ಎಕ್ಸಾಮನ್ನು ಕ್ಲಿಯರ್ ಮಾಡಿದಾಗ ನಾವು ಈ ಹುದ್ದೆಗೆ ಆಯ್ಕೆ ಆಗ್ತೀವಿ. ಮೊದಲನೇ ಹಂತ ಪ್ರಿಲಿಮ್ಸ್. ಇದರಲ್ಲಿ ಮಲ್ಟಿ ಆಪ್ಷನಲ್ ಕ್ವಶನ್ಸ್ ಇರ್ತದೆ. ಒಂದು ಕ್ವಶನ್ನಿಗೆ 4 ಆಯ್ಕೆಗಳಿರ್ತವೆ, ಅದನ್ನು ಒಂದು ಚೂಸ್ ಮಾಡಬೇಕು. ಮೈನ್ಸ್ ಅಂತ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಇದೆ, ಅದರಲ್ಲಿ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಡಿಸ್ಕ್ರೈಬ್ ಮಾಡಬೇಕು, ಥಿಯರಿ ಥರ ಎಕ್ಸ್ಪ್ಲೈನ್ ಮಾಡಬೇಕು, ಬರಿಬೇಕು. ನಂತರ ಫೈನಲ್ ಸ್ಟೇಜು ಇಂಟರ್ವ್ಯೂ ಆರ್ ಪರ್ಸ್ನಲ್ ಟೆಸ್ಟ್. ಸೊ ನಮ್ಮನ್ನು ಒಂದು ಬೋರ್ಡ್ 5 ರಿಂದ 6 ಜನ ಒಳಗೊಂಡಂತಹ ಕಮಿಟಿ ನಮ್ಮನ್ನು ಇಂಟ್ರ್ಯೂ ಮಾಡ್ತಾರೆ. ನಾವು ಅವರು ಕೇಳೋ ಕ್ವಶನ್ಸಿಗೆ ಮತ್ತು ನಾವು ಕೊಡೋ ಆನ್ಸರು ಮತ್ತು ನಮ್ಮದು ಫಿಸಿಕಲ್ ಅಪಿಯರೆನ್ಸ್ ಅದರ ಮೇಲೆ ನಮಗೆ ಮಾರ್ಕ್ಸ್ ಕೊಟ್ಟು ಆ ಮುಖಾಂತರ ನಾವು ಹುದ್ದೆಗೆ ಆಯ್ಕೆ ಆಗ್ತೀವಿ. ಅದೇ ರೀತಿ UPSCಲಿ ಕೂಡ IAS ಎಕ್ಸಾಮಿಗೂ ಕೂಡ 3 ಸ್ಟೇಜ್ ಇದೆ. ಸೊ ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಪ್ರಿಪ್ರೇಷನ್ ಮಾಡಿ
ಅಟೆಂಪ್ಟ್ ಕೊಡಿ ಸೀರಿಯಸ್ ಆಗಿ. ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಈ ಫೀಲ್ಡಿಂದ ನಾವಂತೂ ಕಲ್ತಿರೋದು ಇಷ್ಟೇ, ಡಿಸಿಪ್ಲಿನ್ ಕಲ್ತಿದ್ದೀವಿ. ಜೀವನದಲ್ಲಿ ಏನೇ ಬಂದರೂ ಎದುರಿಸುವ ಶಕ್ತಿ ನಮ್ಗೆ ಕೊಟ್ಟಿದೆ ಈ ಫೀಲ್ಡು. ಇವತ್ತು ನಾವು ಒಬ್ಬ ತಹಸೀಲ್ದಾರ್ ಆಗಿ ಇಡೀ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟ್ ನಮಗೆ ಶಕ್ತಿ ಕೊಟ್ಟಿದ್ದು ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್. ಈ ಫೀಲ್ಡಲ್ಲಿ ನಾವು ಫೇಸ್ ಮಾಡೋಂಥ ಚಾಲೆಂಜ್ ಅಷ್ಟೊಂದು ಇರ್ತದೆ. ಆ ಚಾಲೆಂಜಸ್ನ ಎದುರಿಸಿ ಈ ಎಕ್ಸಾಮ್ಸನ್ನು ಬರೆದು ನಾವು ಸೆಲೆಕ್ಟ್ ಆದರೆ ಇಲ್ಲಿ ಬರುವಂಥ ಚಾಲೆಂಜಸ್ ಏನು ಅಲ್ವೇ ಇಲ್ಲ. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನನ್ನು ನಿಮಗೆ ಕೊಡುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು, ನಾವು ಮತ್ತು ನಮ್ಮ ನಂಬಿದವರನ್ನು ಏನು ಅವರಿಗೆ ಹೆಸರನ್ನು ತಂದು ಕೊಡ್ಬೋದು ಅನ್ನೋದಕ್ಕೋಸ್ಕರ ಈ ಎಕ್ಸಾಮ್ಸ್ ಸಹಕಾರಿಯಾಗುತ್ತೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದು ಏನಂದರೆ, ಸೀರಿಯಸ್ನೆಸ್ ಇರಬೇಕು. ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಆ ಗುರಿಗೆ ತಕ್ಕಂತಹ ಪ್ಲ್ಯಾನ್ ಇರಬೇಕು. ಆಕ್ಷನ್ ಆಗಬೇಕು. ಆಕ್ಷನ್ ಮಾಡಬೇಕಾದ್ರೆ ಇಂತಹ ಗುರುಕುಲಗಳ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಇವತ್ತು ಗುರುಕುಲ ಇದೆ, ಆ ಥರದ ಕಾಂಪಿಟೇಟಿವ್ ಎಕ್ಸಾಮ್ ಇನ್ಸ್ಟಿಟ್ಯೂಟನ್ನು ಬಳಸ್ಕೊಳ್ಬೇಕು. ಆ ಮುಖಾಂತರ ನೀವು ನಿಮ್ಮ ಜೀವನವನ್ನು ತುಂಬ ಒಳ್ಳೆಯ ಹಂತಕ್ಕೆ ತಗೊಂಡು ಹೋಗೋಕ್ಕೆ ಕಾರಣ ಆಗ್ತೀರಿ. ಇಲ್ಲ ಅಂದರೆ ಎಲ್ಲರೂ PUC ಎಕ್ಸಾಮ್ ಬರೀತಾರೆ, ಸೆಕೆಂಡ್ PU ಬರೀತಾರೆ, CET ಬರೀತಾರೆ. ಅದೇ ಎಷ್ಟು ಜನ CET ಬರೀತೀರಿ, ಎಷ್ಟು ಜನಕ್ಕೆ ಇಂಜಿನಿಯರ್ ಆಗ್ತಿದ್ದೀರಿ, ಎಷ್ಟು ಜನ ಪ್ರೈವೇಟಲ್ಲಿ ಅವಕಾಶ ಸಿಗ್ತಾಯಿದೆ. ಈಗ ಎಲ್ಲ ಕಡೆಯೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಎಕ್ಸ್ಪೆಷಲಿ ಎಲ್ಲರೂ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ಬಳಸ್ಕೊಳ್ಳಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಬೋದಾ? ತೊಗೊಳಕ್ಕಾಗತ್ತಾ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನಾಗುತ್ತೆ? ಯಾರಾದರೂ ಹೇಳ್ಬೋದಾ? ಟಿಕೆಟ್ ಸಿಗುತ್ತೆ, ಆದರೆ ನಾವು ಹೋಗ್ಬೇಕಾದಂಥ ಊರನ್ನು ತಲುಪಕ್ಕಾಗತ್ತಾ? ಆಗುತ್ತಾ ಇಲ್ವಾ? ಇದಕ್ಕಾದರೂ ಮಾತಾಡಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಈ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಒಂದು ಮೋಟಿವೇಶನ್ಸ್ ಇರಲಿ. ಈ ಥರದ್ದು ಹೆಚ್ಚು ಈ ಕಾಲೇಜಿನವರು ಇನ್ನೂ ಅರಿವನ್ನು ಮೂಡಿಸ್ಲಿ ಅಂತ ಈ ಕಾಲೇಜಿನ ಎಲ್ಲ ನಿಮಗೆಲ್ಲರೂ ಕೂಡ ಶುಭ ಹಾರೈಸ್ತೇನೆ. ನಂತರ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಈಗ ಕೇಳಿ. ಇನ್ನೂ ನಿಮಗೆ ಡೌಟ್ ಬರ್ತಾ ಇಲ್ಲ ಅಂದರೆ ಡೌಟ್ ಬರೋಂಗೆ ಮಾಡ್ಕೊಳ್ಳಿ. ನಿಮ್ಗೆ ಯಾವತ್ತು ಡೌಟ್ ಬರುತ್ತೋ ಆವತ್ತು ನೀವು ಸೀರಿಯಸ್ ಆಗಿದ್ದೀರ ಅಂತ ಅರ್ಥ. ಸೆಕೆಂಡ್ PUC ಓದ್ತಾ ಇದ್ದೀರಾ ಅಂದರೆ ನಿಮ್ಮದು ಜೀವನದ ಬದಲಾವಣೆಯ ಹಂತದಲ್ಲಿದ್ದೀರಾ ಅಂತ ಅರ್ಥ. ಸೊ ಈ ಹಂತದಲ್ಲಿ ನೀವು ಒಂದು ಡಿಸಿಷನ್ ತೊಗೊಂಡ್ರೆ ಮುಂದಿನ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ಬೇರೆಯವರಿಗೆ ಮಾದರಿ ಆಗ್ತೀರಿ. ನಿಮ್ಮ ಕುಟುಂಬ ನಿಮಗೆ ಕಷ್ಟಪಟ್ಟು ಏನು ನಿಮ್ಮ ತಂದೆ ತಾಯಿ ಕಳಿಸ್ತಾರೆ, ಅವ್ರಿಗೂ ಕೂಡ ಒಂದು ಖುಷಿ ತಂದು ಕೊಡ್ತೀರಿ. ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಒಂದು ವಿಚಾರ, ಈಗ ನಮ್ಮ ಸರ್ ಹೇಳಿದಾಗೆ ಲೈಫಲ್ಲಿ ಸೀರಿಯಸ್ನೆಸ್ ಯಾವಾಗುವುದು ಅಂತ ಹೇಳಿದರೆ, ನನ್ನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ನಾನು ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್ ಮಾಡಿ ಎಲ್ಲ ಸಿವಿಲ್ ಮಕ್ಕಳೆಲ್ಲ ಅಂತ ಮಾಡ್ತಾರೆ, ಇಂಜಿನಿಯರಿಂಗ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋಗ್ತಾರೆ. ಬಿಲ್ಡಿಂಗ್ ಕಟ್ಟಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಎನ್ವೈರ್ಮೆಂಟ್ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಯಾರು ಸಹ ಒಂದು ಎನ್ವೈರ್ಮೆಂಟ್ ಬಗ್ಗೆ ಕಾಳಜಿಲ್ಲ, ಯಾರಿಗೆ ಸಹ ಒಂದು ಪರಿಸರದ ಬಗ್ಗೆ ಕಾಳಜಿಲ್ಲ. ಎಲ್ಲರೂ ಕಲ್ತಾಯಿತು, ಅವರವರ ಫೀಲ್ಡ್ ಹಿಡಿದುಕೊಂಡು ಹೋದ್ರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರು, ಎಲ್ಲ ಓಕೆ. ಆದರೆ ಎನ್ವೈರ್ಮೆಂಟ್ ಬಗ್ಗೆ, ನಮಗೆ ಪರಿಸರದ ಬಗ್ಗೆ ಯಾರು ಕಾಳಜಿಲ್ಲ. ಸೊ ಆವಾಗ ನನಗೆ 21 ವರ್ಷ ಸರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ 21 ಏಜಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಏನಂದರೆ ಓನ್ಲಿ ಫಾರ್ ದ ಎನ್ವೈರ್ಮೆಂಟಿಗೆ ಅಂತೇಳಿ, ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ವೇಸ್ಟ್ ಡಿಸ್ಪೋಸಲ್ ಮ್ಯಾನೇಜ್ಮೆಂಟ್, ಇದಕ್ಕೆ ಮಾಡಿದೆ. ಸೊ ದೇವರದಿಂದ ನಮಗೆ ಕಾಂಪಿಟೇಷನ್ ಇರಲಿಲ್ಲ. ಸೊ ದೇವರದಿಂದ ನಮ್ಮ ಕಂಪನಿ ಒಳ್ಳೆ ರೀತಿಲಿ ಬಂತು, ಮೂಡಿ ಬಂತು, ಒಳ್ಳೆ ರೀತಿಲಿ ಸ್ಟಾಫ್ಸ್ ಎಲ್ಲ ಒಳ್ಳೆ ರೀತಿಲಿ ಆಗ್ತಾ ಉಂಟು, ಒಳ್ಳೆ ರೀತಿಲಿ ಕೆಲಸ ಬರ್ತಾ ಉಂಟು. ದೇವರಿಂದ ಒಳ್ಳೆ ಹೆಸರು ಆಗಿದೆ ನಮಗೆ ಇದರಿಂದ. ಸೊ ಇದು ಯಾಕಂದರೆ ನಾವೊಂದು ಇಟ್ಟ ಹೆಜ್ಜೆ, ನಮಗೊಂದು ಏನಾದರೂ ಮಾಡಬೇಕಂತೇಳಿ. ಆಗ ನನಗೆ ತುಂಬ ಆಸೆ ಇತ್ತು. ನನ್ನ ತಂದೆ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯ್, ಅವರು ಸರ್ವೇರ್ ಆಗಿದ್ದರು.
ಸಂಧ್ಯೆ. ಅವರು ಕಾರ್ಕಳದಲ್ಲಿ ಸಹ ಸರ್ವೇರ್ ಆಗಿದ್ದರು ತುಂಬ ಲಾಂಗ್ ಬ್ಯಾಕ್. ಸೊ ಅವರ ಫೀಲ್ಡಲ್ಲಿ ಈಗ ರಿಟೈರ್ಡ್ ಆಗಿ 12 ವರ್ಷ ಆಯಿತು ರಿಟೈರ್ಮೆಂಟ್ ಆಗಿ. ಆದರೆ ಅವರು ಈಗ ಸಹ ಅವರಿಗೆ ತಿಂಗಳಿಗೆ ಒಂದು 35,000 ಪೆನ್ಷನ್ ಬರುತ್ತೆ. ಅವರ ಜೀವನದಲ್ಲಿ ಆರಾಮದಲ್ಲಿದ್ದಾರೆ, ಯಾರ ಮೇಲೆ ಡಿಪೆಂಡ್ ಆಗಿಸಿಲ್ಲ. ಅವರಿಗೆ ಎಂತ ಬೇಕು ಏನಾಗಬೇಕು ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಆ ಥರ ಗೌರ್ಮೆಂಟ್ ಕೆಲಸ ಆ ಥರ ಮಾಡಿಕೊಡುತ್ತೆ. ಅಂದರೆ ಆಫ್ಟರ್ ಅವರ ರಿಟೈರ್ಮೆಂಟ್ ಲೈಫಲ್ಲಿ ಒಂದು ಅವರ ಲೈಫ್ ನಂತರ ಅವರಿಗೊಂದು ರಿಟೈರ್ಮೆಂಟ್ ಆದಾಗ ಅವರಿಗೊಂದು ಪೆನ್ಷನ್ ಕೊಡುವಂಥದ್ದು, ಅವರಿಗೆ ಅವರ ಮೆಡಿಕಲ್ ವೆಚ್ಚ ನೋಡುವಂಥದ್ದು ಎಲ್ಲ ಗೌರ್ಮೆಂಟ್ ಫೆಸಿಲಿಟಿ ಅವ್ರು ಕೊಡ್ತಾ ಇರುತ್ತೆ. ಯಾವ ರೀತಿಯ ತಲೆಬಿಸಿ ಅವರಿಗಿಲ್ಲ. ಸೊ ಅವರು ಆ ಥರ ಹ್ಯಾಪಿ ಆಗಿದ್ದಾರೆ. ನನ್ನ ತಂದೆ ನಾವು ನಮ್ಮ ಕೆಲವು ಸ್ಟಾಫ್ ನೋಡಿದ್ದಾರೆ. ಅಂದರೆ ಅವರು ಅಂದರೆ ಏಜ್ ಆಗಿದೆ ಗೊತ್ತಾಗಲ್ಲ, ಹಾಗೆ ಅಷ್ಟು ಖುಷಿಯಲ್ಲಿದ್ದಾರೆ. ಯಾಕಂದರೆ ಖುಷಿ ಇದ್ದಾಗ ಏಜ್ ಗೊತ್ತಾಗಲ್ಲಂತೆ. ಸೊ ಆ ಥರ ಇದ್ದಾರೆ. ಸೊ ಆ ವಿಷಯಕ್ಕೆ ನಾವೊಂದು ಗೌರ್ಮೆಂಟ್ ಇದು ಎಕ್ಸಾಮಿನೇಷನ್ ಒಂದು ಮಾಡಬೇಕಂತೇಳಿ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೇನೆ ನೋಡಿ. ನಾವೆಲ್ಲ ನಾರ್ಮಲ್ ಆಗಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಕ್ಕಳ ಮೆಂಟಾಲಿಟಿ ಕೊಟ್ಟಂದ್ರೆ 26, 25 ವರ್ಷ 27 ವರ್ಷ ತನಕ ನಾವು ಕಲಿತೇವೆ, ಎಲ್ಲ ಮಾಡ್ತೇವೆ. ನಮಗೆ ಸರ್ಟನ್ ಒಂದು ವರ್ಕ್ ಎಲ್ಲ ಒಳ್ಳೆ ಬಂತು, ವರ್ಕ್ ಎಲ್ಲ ಆಯಿತು. ನಾವೆಲ್ಲ ಅಬ್ರಾಡಿಗೆ ಎಲ್ಲ ಕೆಲವು ಹೇಳಿದ್ರಿ ಮರ್ಚೆಂಟ್ ಎಲ್ಲ ಓಕೆ, ನಿಮ್ಮ ಖುಷಿ ಲೈಫಲ್ಲಿ ನೀವು ಮಾಡಬೇಕು, ನಾನು ಮಾಡಬಾರ್ದು ಅಂತ ಹೇಳೋದಲ್ಲ. ನೀವು ನಿಮ್ಮ ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು. ಒಂದು ನೀವು ಕೆಲಸ ಮಾಡ್ತೀರಿ. ಆದರೆ ಇಲ್ಲಿ ನಾವು ಕೆಲವು ಇನ್ಸಿಡೆಂಟ್ ಹೇಳಿದ್ ನಾನು. ನೀವು ಎಲ್ಲಾದರೂ ಈ ಓಲ್ಡ್ ಏಜ್ ಹೋಮಿಗೆಲ್ಲ ಹೋಗಿದ್ದೀರಾ? ಓಲ್ಡ್ ಏಜ್ ಹೋಮ್ ಎಲ್ಲ ಹೋಗಿದ್ದೀರಾ? ಒಮ್ಮೆ ನೀವು ವಿಸಿಟ್ ಆಗಿ ಓಲ್ಡ್ ಏಜ್ ಹೋಮಿಗೆ. ಎಲ್ಲ ಏಜ್ಡ್ ತಂದೆ ತಾಯಿ ಅವರ ಮಕ್ಕಳು ಒಳ್ಳೆ ಕಲಿಸಿ, ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಕಲಿಸಿ, ಎಲ್ಲ ಫಾರಿನ್, ದುಬೈ, ಲಂಡನ್, ಅಮೆರಿಕ ಎಲ್ಲ ಮಕ್ಕಳಿಗೆ ಅಲ್ಲಿ ಫೆಸಿಲಿಟಿ ಕೊಟ್ಟು ಲಾಸ್ಟಿಗೆ ತಂದೆ ತಾಯಿಗೆ ಯಾರಿದ್ದಾರೆ? ಕೊನೆಯಲ್ಲಿ ತಂದೆ ತಾಯಿಗೆ ಯಾರಿದ್ದಾರೆ? ಮುಂದೊಂದು ಇನ್ಸಿಡೆಂಟ್ ಆಯಿತು ನಮ್ಮ ಉಡುಪಿಯಲ್ಲಿ, ಎಲ್ಲ ಸಮಥಿಂಗ್ ಒಂದು ಇನ್ಸಿಡೆಂಟ್ ಆಯಿತು. ತಂದೆ ತಾಯಿ ತೀರಿ ಹೋದಾಗ ಅವರ ಅಂತ್ಯ ಸಂಸ್ಕಾರ ನೋಡಲಿಕ್ಕೆ ಮಕ್ಕಳು ವಿಡಿಯೋ ಕಾಲ್ ನೋಡ್ತಿದ್ದಾರೆ. ಆ ಥರ ಪರಿಸ್ಥಿತಿ ಬೇಕಾ? ನಮ್ಮ ತಂದೆ ತಾಯಿ ನಮಗೆ ಎಷ್ಟು ಕಷ್ಟಪಟ್ಟು ಎಜುಕೇಷನ್ ಕೊಟ್ಟಿದ್ದಾರೆ, ಎಷ್ಟು ಕಷ್ಟಪಟ್ಟು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು, ಎಷ್ಟು ಫೀಸ್ ಕಟ್ಟಿ ಶಾಲೆಯನ್ನು ಸೇರಿಸಿ ಅಷ್ಟು ಕಷ್ಟಪಟ್ಟು ಕಲಿಸ್ತಾರೆ ಅಂತಲ್ಲ. ಅವರ ಆ ಒಂದು ಸಂದರ್ಭದಲ್ಲಿ ಒಂದು ಸಂದರ್ಭಕ್ಕೆ ನಾವು ಮಕ್ಕಳಿಲ್ಲದಾಗ ಮಕ್ಕಳಿದ್ದು ಏನು ಪ್ರಯೋಜನ? ಹೌದಲ್ವಾ? ಸೊ ಈ ರೀತಿ ನಾವು ಸಮಾಜ ನೋಡಿದಾಗ, ಸಮಾಜದಲ್ಲಿ ಈ ರೀತಿ ಕೆಲವು ವಿಷಯ ನೋಡುವಾಗ ಉಂಟಲ್ಲ, ನಮಗೆ ಮನಸ್ಸಾಗಿ ಏನಾದರೂ ನಮ್ಮ ಊರಿನ ಮಕ್ಕಳಿಗೆ ಏನಾದರೂ ಮಾಡ್ಬೇಕಂತ ಹೇಳಿ ನಾವು ಆ ಉದ್ದೇಶದಿಂದ ನಾವೊಂದು ಗುರುಧಾಮ ಇನ್ಸ್ಟಿಟ್ಯೂಷನ್ ನಾವು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಇಲ್ಲಿ 27, 24, 28 ವರ್ಷ ಕಲಿತೀರಿ. ನಾನು ಬೆಂಗಳೂರಲ್ಲಿ ಒಂದು ಅರ್ಜೆಂಟ್ ಒಂದು ಕೆಲಸಕ್ಕೆ ಹೋಗುವಾಗ ಒಂದು ಬಸ್ಸಲ್ಲಿ ಹತ್ತಿದೆ, ಒಂದು ಬಸ್ಸಿಗೆ, KSRTC ಬಸ್ಸಿಗೆ ಒಂದು 23 ವರ್ಷದ ಹುಡುಗ ಗೌರ್ಮೆಂಟ್ ಜಾಬಲ್ಲಿ ಅವ ಖುಷಿಯಲ್ಲಿ KSRTC ಬಸ್ ಕಂಡಕ್ಟರ್ ಆಗಿದ್ದಾನೆ. ಅವನ ಸ್ಯಾಲ್ರಿ ಎಷ್ಟಿರುತ್ತೆ ಗೊತ್ತುಂಟ? ಸ್ಯಾಲ್ರಿ ನೀವು IT ಮಾಡಿ ಎಲ್ಲ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಸ್ಯಾಲ್ರಿ ಫಸ್ಟಿಗೆ ಬೇಸಿಕಲಿ ನಿಮ್ಗೆ ಒಂದು 20,000, 25,000 ಸಂಬಳ ಸಿಗುತ್ತೆ. ನಾರ್ಮಲ್ ಜಾಬಲ್ಲಿ ಒಂದು 15,000, 20,000 ನಾರ್ಮಲ್ ಜಾಬಲ್ಲಿ. ಒಬ್ಬ 23 ವರ್ಷದ ಯುವಕ ಅವನ ಟೋಟಲ್ ಸ್ಯಾಲ್ರಿ ಬಂದು ಫಸ್ಟಿಗೆ ಸ್ಯಾಲ್ರಿ ಬಂದು 45,000 ಅವನಿಗೆ ನೆಟ್, ಅವನಿಗೆ ಅಕೌಂಟಿಗೆ ಸ್ಯಾಲ್ರಿ ಬೀಳುತ್ತೆ. ಅವನು ಗ್ರೋಸ್ ಸ್ಯಾಲ್ರಿ ಬಂದು 55,000 ಅವನಿಗೆ ಅಕೌಂಟಿಗೆ ಬೀಳುತ್ತೆ. ಅಂದರೆ 55,000 PF ESI ಎಲ್ಲ ಕಟ್ಟಾಗಿ 55,000 ಅವನಿಗೆ ಟೋಟಲ್ ಗ್ರೋಸ್ ಅಕೌಂಟ್. 55,000 ಒಬ್ಬ ಸಾಮಾನ್ಯ ಕಂಡಕ್ಟರ್ ಅವನಿಗೆ ಸಿಕ್ಕಿದೆ. ಆಮೇಲೆ ನಂಗೆ ಹೇಳ್ತಾನೆ, ಇಲ್ಲ ಸರ್ ನಂಗೆ ಜಸ್ಟ್ ಅಂತ ಇಂಟ್ರಾಕ್ಟ್ ಮಾಡಿದೆ, ಹೀಗೆ ನಿಮಗೆ ಯಾವ ಟ್ರೈನಿಂಗ್ ಕೊಟ್ಟದ್ದು, ಹೇಗೆ ನೀವು ಇದು ಏನದು ಗೌರ್ಮೆಂಟ್ ಏನಾದ್ರು ನಿಮಗೆ ಇದು ಬಂತ ಹೇಗೆ ಕೇಳಿದೆ. ಇಲ್ಲ ಸರ್ ನಾನು ಮೆರಿಟಲ್ಲಿ ಕಲಿತೆ, ಒಳ್ಳೆ ರೀತಿ ಕಲಿತು ನಾನು PU ಇಂದ ಡಿಗ್ರಿ ತನಕ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಲಿತೆ. ಈಗ ಸರ್ ಹೇಳಿದ್ರು, ಅವ್ರು ಇಂಡಿವಿಜುವಲ್ ಆಗಿ ಅವರ ಓನ್ ಇಂಟ್ರೆಸ್ಟ್ ಇಂದ ಅವ್ರು ಕಲ್ತರು. ಯಾಕೆ? ಏನಾದರೂ ಆಗ್ಬೇಕಂತೇಳಿ. ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಲೇಬೇಕು. ಸಾಧನೆ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ. ಈಗ ನೀವೊಂದು ಸಾರಿನ ಕ್ಯಾಬಿನಿಗೆ ಹೋದಲ್ಲಿ ಗೊತ್ತಾಗುತ್ತೆ, ಎಲ್ಲ ಅವರ ಹೆಸರು ಬರುತ್ತೆ. KS ಇಲ್ಲ ಆಫೀಸರ್ ಆಗಿದ್ದವರು, ತಹಶೀಲ್ದಾರ್ ಯಾರಾಗಿದ್ದಾರೆ ಎಲ್ಲ ಅವ್ರ ಹೆಸರು ಬೋರ್ಡಲ್ಲಿ ಹೆಸರು ಬರುತ್ತೆ. ಅದು ಸಹ ಒಂದು ಘನತೆ. ಆ ಘನತೆ ನಾವು ಇಟ್ಕೊಳ್ಬೇಕು. ಅದು ಅಷ್ಟು ಸುಲಭದಲ್ಲಿ ಬರಲ್ಲ. ಆ ಒಂದು ಫೋಕಸ್ ನಾವು ಯಾವ ಥರ ಇರಬೇಕು, ಎಲ್ಲಿ ಯಾವ ಥರ ಇದ್ರೆ ಮಾತ್ರ ಆ ಫೋಕಸ್ ಮಾಡಿದರೆ ಮಾತ್ರ ಆ ಥರ ಇರಲಿಕ್ಕೆ ಸಾಧ್ಯ. ಯಾಕಂದರೆ ನಾಳೆ ನಿಮ್ಮ ಯಾರೇ ರಿಲೇಟಿವ್ಸ್ ಅವರ ಒಂದು ಯಾರು ಅಲ್ಲಿ ಹೋದರೆ, ಇಲ್ಲಿ ನಮ್ಮ ರಿಲೇಟಿವ್ ಹೆಸರು ಉಂಟು, ಇವರು ಇಲ್ಲಿ ತಹಶೀಲ್ದಾರ್ ಆಗಿದ್ರು, ಇಲ್ಲಿ DC ಆಗಿದ್ರು, ಕೇಳಲಿಕ್ಕೆ ಖುಷಿ ಆಗುತ್ತೆ. ಅವರು ಅಲ್ಲಿ ನಿಮ್ಮ ಪ್ರೌಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಯಾವತ್ತೂ ಸಹ ಒಂದು ವ್ಯಕ್ತಿ ಅಂತ ಆದಾಗ ಏನಾದರೂ ಒಂದು ಛಲ, ಧೈರ್ಯ, ನಂಬಿಕೆ ಇಷ್ಟನ್ನಿಟ್ಟು ನೀವು ಏನಾದರೂ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತೀರಂತಾದರೆ
ಗುರುಧಾಮ ನಿಮ್ಮೊಟ್ಟಿಗೆ ಯಾವತ್ತೂ ಸಿರುತ್ತೆ. ಗುರುಧಾಮದಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿ ನಿಮಗೆ ನಾವು ಟ್ರ್ಯಾಕ್ ನಾವು ಇರ್ತೇವೆ. ನಮ್ಮ ಸ್ಟೂಡೆಂಟ್ಗಳು ಏನು ಕಲಿತಿದ್ದಾರೆ, ಎಷ್ಟು ಕಲಿತಿದ್ದಾರೆ, ಅವರಿಗೆ ನಾಳೆ ಯಾವ್ದು ಎಕ್ಸಾಮ್ ಬರುತ್ತೆ, ಆ ಎಕ್ಸಾಮಿಗೆ ಪ್ರಿಪರೇಷನ್ ಯಾವ ಥರ ಮಾಡಬೇಕು, ಆ ಥರ ಎಲ್ಲ ಟ್ರ್ಯಾಕ್ ಕೊಟ್ಟು ಎಕ್ಸಾಮ್ ಎಲ್ಲಿ ಆಗುತ್ತೆ ಎಲ್ಲ A to Z ವರೆಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಸೊ ಇಷ್ಟು ನಾವು ಮಾಡಿ ನಿಮಗೊಂದು ಒಳ್ಳೆ ರೀತಿಯ ಅವಕಾಶ ನಿಮಗೆ ಕೊಡ್ತೇವೆ. ಆ ಅವಕಾಶವನ್ನು ಮಿಸ್ ಮಾಡಬೇಡಿ ಅಂತ ನಾವು ಹೇಳೋದು ಅಷ್ಟೇ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಲೈಫು, ನಿಮ್ಮ ಭವಿಷ್ಯ, ನಿಮ್ಮ ತಂದೆ ತಾಯಿಯ ಫ್ಯೂಚರ್, ಅಂದರೆ ನೀವು ಒಳ್ಳೆ ರೀತಿಯಲ್ಲಿದ್ದರೆ ನಿಮ್ಮ ತಂದೆ ತಾಯಿ ಒಂದು ಏಜ್ ಆಗುವಾಗ ಅವರು ಒಳ್ಳೆ ರೀತಿ ಖುಷಿಯಲ್ಲಿ ಇರ್ತಾರೆ. ಆ ಖುಷಿ ನಾವು ಇರಬೇಕಷ್ಟೇ. ಮತ್ತು ನಮ್ಮಿಂದಾಗಿ ಒಬ್ಬರಿಂದಾಗಿ ದೇಶ ಅಲ್ಲ, ಎಲ್ಲರಿಂದಾಗಿ ದೇಶ. ನಾವು ಒಬ್ಬರು ಪರ್ಫೆಕ್ಟ್ ಆದರೆ, ನಾವು ಒಬ್ಬರು ಸರಿ ಅಂತಾದಾಗ ದೇಶ ಕಟ್ಟಲಿಕ್ಕೆ ಸಾಧ್ಯ. ದೇಶ ನೀವು ಹೊರಗೆ ನೋಡ್ಬೋದು, ಈಗ ಜಪಾನ್ ಆಗಲಿ, ಚೈನಾ ಆಗಲಿ, ಎಷ್ಟು ಎಜುಕೇಷನಲ್ಲಿ ಆಗಲಿ, ಅವರ ಟ್ಯಾಲೆಂಟ್ ಆಗಲಿ ಎಷ್ಟು ಬೆಟರ್ ಉಂಟು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಅವರ ಎದುರು ಎಂತ ಕಾಣ್ತಿಲ್ಲ. ಅಂದರೆ ಮಲಗಿ ಹೋಗಿದಾಗೆ ಉಂಟು ನಮ್ಮ ಮಕ್ಕಳೆಲ್ಲ, ನಿದ್ದೆಯಲ್ಲಿದ್ದಾರೆ ಅಂತ ಆಗ್ತದೆ. ಯಾಕಂದರೆ ನೀವು ಒಮ್ಮೆ ಹೊರಗೆ ಕಂಟ್ರಿಯಲ್ಲಿ ಹೋದರೆ, ಚೈನಾ, ಜಪಾನ್ಗೆಲ್ಲ ಹೋಗಿ ಎಷ್ಟೊಮ್ಮೆ ವಿಷನ್ ಮಾಡಿ ನಿಮಗೆ ಮೊಬೈಲ್ ಸಿಗುತ್ತೆ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಹೇಗುಂಟು, ಅವರ ವರ್ಕಿಂಗ್ ಲೆವೆಲ್ ಹೇಗುಂಟು ಅಂತೇಳಿ. ಯಾಕಂದರೆ 18-20 ವರ್ಷ ಆಗಲೂ ಅವರು ಒಂದು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಅವ್ರದ್ದು ಒಂದು ಮೈಂಡಲ್ಲಿ ಅಷ್ಟು ಟಾರ್ಗೆಟ್ ಇರುತ್ತೆ, ಈ ಥರ ಮಾಡಬೇಕು, ಈ ಥರ ಇರಬೇಕಂತೇಳಿ. ಸೊ ನಮ್ಮ ಲೈಫಲ್ಲಿ ಒಂದು ಗುರಿ ಇರಬೇಕು, ಒಂದು ಅಚೀವ್ಮೆಂಟ್ ಮಾಡುವ ಶಕ್ತಿ ಇರಬೇಕು. ಅಚೀವ್ಮೆಂಟ್ ಮಾಡಲಿಕ್ಕೆ ನಿಮಗೆ ಅದಕ್ಕೆ ನಾನು ಇವತ್ತು ನಮ್ಮ ತಹಶೀಲ್ದಾರ್ ಕರ್ಕೊಂಡು, ಯಾಕಂದರೆ ಈಸ್ ಅ ರೋಲ್ ಮಾಡೆಲ್ ಟು ಎವ್ರಿ ಒನ್. ಅವರ ಶ್ರದ್ಧೆಯಿಂದ ಅವ್ರು ಏನಾದರೂ ಮಾಡಿದ್ರಂದ್ರೆ ಸಾಧನೆ ಮಾಡಿ ಅವರ ಚಾರಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕಂತೇಳಿ ನಾನು ಕೇಳ್ತೇನೆ ನಿಮ್ಮ ಹತ್ರ. ಸೊ ಇಲ್ಲಿ ನಮಗೆ ಮಾತಾಡಲಿಕ್ಕೆ ಅವಶ್ಯಕತೆ ಕೊಟ್ಟ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ನಿಮಗೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ತಹಶೀಲ್ದಾರ್ ಅವರು ಕೈಗೊಂಡಿದ್ದಾರೆ. ನನಗೆ ಅವರನ್ನು ನೋಡುವಾಗ ತುಂಬ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ಕಾಲೇಜ್ ಡೇಗೆ ನಾವು ಇನ್ವೈಟ್ ಮಾಡಲಿಕ್ಕೆ ಹೋದಾಗ ಅಂತಹ ಒಂದು ಮಾನವೀಯತೆಯ ಹೊಂದಿದಂಥ ವ್ಯಕ್ತಿ, ಸಮಾಜಮುಖಿಯಾದಂಥ ಕಾಳಜಿಯನ್ನು ಹೊಂದಿದಂಥ ವ್ಯಕ್ತಿ. ನಿಮಗೆಲ್ಲ ಕ್ವೆಶ್ಚನ್ಗಳನ್ನು ಕೇಳಿದ್ರು ಅವರು. ಇದರ ಅರ್ಥ ಏನು ಅಂತೇಳಿ ಮಕ್ಕಳೇ, ಕ್ಯಾರಿಯರ್ ಗೈಡೆನ್ಸ್ ಅಂದ್ರೆ ಏನು? ಕ್ಯಾರಿಯರ್ ಗೈಡೆನ್ಸ್ ಅಂತ ಹೇಳಿದ್ರೆ ಕೇವಲ ನೀವು ಯಾವ ಹಾದಿಯಲ್ಲಿ ಹೋಗಬೇಕು ಎಂಬುದನ್ನು ಹೇಳಿಕೊಡೋದಿಲ್ಲ. ನೀವು SLC ಆದ ನಂತರ PUC ಅನ್ನು ತಗೊಳ್ತೀರಿ. ಹೆಚ್ಚಿನವರು PUC ಕಾಂಬಿನೇಷನ್ ತಗೊಳ್ಳುವಾಗ ನನ್ನ ಫ್ರೆಂಡ್ ತಗೊಂಡ, ಅದಕ್ಕಾಗಿ ನಾನು ತಗೊಳ್ತಾ ಇದ್ದಾನೆ, ನನ್ನ ಫ್ರೆಂಡ್ ಆ ಕಾಲೇಜಿಗೆ ಹೋದ, ಅದಕ್ಕಾಗಿ ನಾನು ಆ ಕಾಲೇಜ್ ಸೇರ್ತಾ ಇದ್ದೇನೆ ಅಂದ್ರೆ ನಿಮಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದು ಬೇರೆಯವರಿಗೋಸ್ಕರ ಮಾಡ್ತಾ ಇದ್ದೀರಿ. ಆದ್ರೆ ನಮ್ಮ ತಹಶೀಲ್ದಾರ್ ಅವರು ಒಂದು ಮಾತನ್ನು ಹೇಳಿದ್ರು, ಯಾವತ್ತೂ ಮನುಷ್ಯನಿಗೆ ಗುರಿ ಇರಬೇಕು, ಅದೇ ರೀತಿ ಗುರಿಯ ಜೊತೆಗೆ ಗುರು ಬೇಕು ಅಂತೇಳಿ. ಅಂದ್ರೆ ಏನು, ಇಲ್ಲಿ ಕೇವಲ ಗುರಿ ಮತ್ತು ಗುರು ಮಾತ್ರವಲ್ಲದೆ ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ಅತಿ ಮುಖ್ಯ. ನಿಮ್ಮಲ್ಲಿ ಒಂದು ಸ್ವ ಇಚ್ಛೆ, ನಾನು ಸಾಧಿಸಬೇಕು, ನಾನು ನನ್ನ ಗುರಿಯನ್ನು ಮುಟ್ಟಬೇಕು ಎಂಬಂತಹ ಒಂದು ಇಚ್ಛೆ ಅಥವಾ ನಿಮ್ಮಲ್ಲಿ ಛಲ ಅಂತೇಳಿ ಇದ್ರೆ ನೀವು ಏನ್ ಮಾಡ್ತೀರಿ, ಖಂಡಿತ ಅದಕ್ಕಾಗಿ ಕೆಲಸ ಮಾಡ್ತೀರಿ. ಸರ್ ಹೇಳಿದ್ರು, ಅಟ್ಲೀಸ್ಟ್ 1 ಗಂಟೆ ಆದ್ರೂ ನೀವು ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ರೆಡಿ ಆಗ್ಬೇಕು ಅಂತೇಳಿ. ಸೊ ಇಲ್ಲಿ ಎಲ್ಲ ಕೇಳಿದ್ರು, ಇಂಜಿನಿಯರ್, CA ಅದು ಇದು ಹೇಳಿದ್ರು. ನಿಜವಾಗಿ ಅವರು ಹೇಳಿದ್ದು ನಿಜ. ಸರ್ಕಾರಿ ನೌಕರಿಗೆ ಇದ್ದಂತಹ ಬೆಲೆ ತುಂಬಾ. ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರಿ ಅದು ಒಂದು ಲೈನ್ ಮ್ಯಾನ್ ಇರ್ಬೋದು, ನಿಮಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಉಡುಪಿ ಜಿಲ್ಲೆಯಲ್ಲಿ ಲೈನ್ ಮ್ಯಾನ್ಗಳು ಇರುವುದು ಕೇವಲ ಬೇರೆ ಜಿಲ್ಲೆಯವರು. ನಮ್ಮ ಜಿಲ್ಲೆಯ ಒಬ್ಬ ವ್ಯಕ್ತಿಯನ್ನು ನಾವು ಲೈನ್ ಮ್ಯಾನ್ ಆಗಿ ಕಾಣ್ತಾ ಇಲ್ಲ. ಅದೇ ರೀತಿ ನಮ್ಮ ಜಿಲ್ಲೆಯ ಒಂದೇ ಒಂದು ವ್ಯಕ್ತಿಯನ್ನು ನಾವು ಬಸ್ ಕಂಡಕ್ಟರ್, ಗವರ್ಮೆಂಟ್ ಬಸ್ ಕಂಡಕ್ಟರ್ ಆಗಿ ಕಾಣ್ತಾ ಇಲ್ಲ. ಸೊ ಆ ಪೋಸ್ಟ್ ನಿಮ್ಗೆ ತುಂಬಾ ಚೀಪನ್ನು ಅನಿಸ್ಬೋದು, ಆದ್ರೆ ಸಾಮಾಜಿಕವಾಗಿ ಪಬ್ಲಿಕ್ ಸರ್ವಿಸ್ ಏನಿದೆ ಅದು ಅವರಿಗೆ ನೆಮ್ಮದಿಯನ್ನು ಕೊಡ್ತದೆ, ಬಾಳಿಗೆ ಒಂದು ದೃಢವಾದಂತಹ ಒಂದು ನೆಲೆಯನ್ನು ಕಟ್ಟಿಕೊಳ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು PUC ನಂತರ ಏನು ಮಾಡಬೇಕು, ಯಾವ ರೀತಿ ನಿಮ್ಮ ಗೇಮನ್ನು ನೀವು ಪಡಿಬೇಕು ಎಂಬುದನ್ನು ಸವಿರವರಾಗಿ ಇವತ್ತು ನಿಮಗೆ ಸಿಗ್ತಾ ಇದೆ. ಇವತ್ತಿನ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಬಂದಿರುವಂತಹ ಕಾರ್ಕಳ ತಾಲೂಕಿನ ಪ್ರಥಮ ಪ್ರಜೆ ಅಂತ ಹೇಳ್ಬೋದು, ಅಂತಹ ತಹಶೀಲ್ದಾರರಂತ ಪ್ರದೀಪ್ R ಅವರಿಗೆ ನಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಪ್ರಾಂಶುಪಾಲರಲ್ಲಿ ವಿನಂತಿ. ಇನ್ನೊಬ್ಬ ಅತಿಥಿ ಭರತ್ ರಾಜ್ ಅವರು
ಅಲ್ಲ, ನಮ್ಮ ಚೇಂಬರಿಗೆ ಬಂದಾಗ ಒಂದು ಮಾತನ್ನು ಹೇಳಿದ್ರು, ಮೇಡಮ್ ನಾನು ಗೌರ್ಮೆಂಟ್ ಶಾಲೆ ಕಾಬೆಟ್ಟಲ್ಲಿ ಓದಿದ್ದು ಅಂತೇಳಿ. ಕಾಬೆಟ್ ಎಂಬಂತ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಈಗ ಯಾವ ಮಟ್ಟಕ್ಕೆ ಹೋಗಿ ಒಂದು ಗುರುಧಾಮ ಎಂಬಂತ ಒಂದು ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿ ಸಮಾಜದಲ್ಲಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ದಾರಿಯನ್ನು ತೋರಿಸಬೇಕು, ಅವರು ಸರಿಯಾದ ನೆಲೆಯನ್ನು ಸೇರಬೇಕು ಎಂಬಂತ ಉದ್ದೇಶದಿಂದ ಇಲ್ಲಿಗೆ ಬಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಪ್ರಾಂಶುಪಾಲರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಇನ್ನಿಬ್ಬರು ಬಂದಿದ್ದಾರೆ. ಯಾವತ್ತು ಲೇಡೀಸ್ ಯಾವತ್ತು ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮಗೆ ಗೊತ್ತಿರ್ಬೋದು, ಕಲ್ಪನಾ ಚಾವ್ಲಾ ಇರ್ಬೋದು ಅಥವಾ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಎಲ್ಲರೂ ಕೂಡ ಹೆಸರುವಾಸಿಯನ್ನು ಪಡೆದವರು ಒಂದು ಹೆಂಗಸರು ಅಥವಾ ಲೇಡೀಸ್ ಆಗಿ. ಸೊ ಇಂಥ ಒಂದು ಸಾಮರ್ಥ್ಯವನ್ನು ಹೊತ್ತುಕೊಂಡು ನಾವು ನಿಮ್ಗೆ ಎಲ್ಲ ದಾರಿಯನ್ನು ತೋರಿಸ್ತೇವೆ, ನಮ್ಮಲ್ಲಿ ಎಲ್ಲ ಅನುಭವಗಳಿವೆ, ಆ ಅನುಭವಗಳನ್ನು ಪಡ್ಕೊಳ್ಳಿ, ನಮ್ಮಿಂದ ಆದಂತ ಸಹಾಯವನ್ನು ಪಡ್ಕೊಳ್ಳಿ ಎಂಬಂತ ಉದ್ದೇಶ ಇಟ್ಕೊಂಡು ಬಂದಿರುವವರು ಮನೀಷಾ ಆಚಾರ್ಯ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂಡ್ ಮಾನಸ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಈಗ ಅವರ ಮಾತುಗಳನ್ನು ಆಡಲಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಸೇರಿದಂತ ವಿದ್ಯಾರ್ಥಿ ಮಕ್ಕಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಸುಸಜ್ಜಿತವಾಗಿ ನಡಿಬೇಕು ಅಂತೇಳಾದ್ರೆ ಅದಕ್ಕೆ ಪ್ರಾಂಶುಪಾಲರು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಉಪನ್ಯಾಸಕ ಮಿತ್ರರು ತುಂಬಾ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ, ಅವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್, ಇಲ್ಲೊಂದು ನಾನು ಮಾತು ಹೇಳ್ತೇನೆ, ನಮ್ಮ ಸಂಸ್ಥೆಯಿಂದ IAS ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಜೀಮ್ ಅಂತ ಹೇಳಿ 5 ವರ್ಷದ ಹಿಂದೆ. ಸೊ KMS ಯಾವತ್ತು ಒಳ್ಳೆಯ CA ಗಳನ್ನು, ಒಳ್ಳೆಯ ಡಾಕ್ಟರ್ಗಳನ್ನು ಕೊಟ್ಟಿದೆ. ನಾನಾ ರೀತಿಯ ಫೀಲ್ಡ್ ಅಲ್ಲಿ ಈ ಸಂಸ್ಥೆ 43 ವರ್ಷಗಳ ಇತಿಹಾಸವನ್ನು ಹೊಂದಿ ನಮ್ಮ ಅಧ್ಯಕ್ಷರಾದಂತಹ ಇಮ್ತಿಯಾಜ್ ಅಹಮದ್ ಸರ್ ಅವರು ಪ್ರತಿ ಮಕ್ಕಳಿಗೆ ಅವರಿಗೆ ಆದಂತಹ ಸಹಾಯ ಹಸ್ತವನ್ನು ನೀಡಿ ನಮ್ಮ ಮಕ್ಕಳು ಎಲ್ಲಾ ಕಡೆ ಶೈನ್ ಆಗಬೇಕು, ಎಲ್ಲ ಕ್ಷೇತ್ರದಲ್ಲಿ ಬೆಳಿಬೇಕು ಎಂಬಂತ ಆಸೆಯನ್ನು ಹೊತ್ತವರು ನಮ್ಮ ಅಧ್ಯಕ್ಷರಾದಂತಹ ಇಮ್ತಿಯಾಜ್ ಅಹಮದ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಂದು ರಿಕ್ವೆಸ್ಟ್ ಅಂದರೆ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ರಿ, ಮತ್ತು ತಹಶೀಲ್ದಾರ್ ನಮ್ಮ ಒಂದು ಸಂಸ್ಥೆಗೆ ನಮ್ಮ ಈ ಗೈಡ್ಲೈನ್ ಕೋಚಿಂಗ್ ಒಂದು ನಮಗೆ ಸಹ ಒಂದು ತುಂಬ ಸಹಕಾರ ಕೊಟ್ಟರು. ನಮ್ಮ ಕಡೆಯಿಂದ ಚಿಕ್ಕ ಒಂದು ಸ್ಮರಣಿಕೆ ಮೇಡಮ್ ಸರ್ ನಿಮಗೆ ಪ್ರಾಂಶುಪಾಲ್ ಸರ್ ನಿಮಗೆ ಸಹ ಒಂದು ಚಿಕ್ಕ ಸ್ಮರಣಿಕೆ. ಥ್ಯಾಂಕ್ ಯು. ಈಗ ನಾವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಚೂಸ್ ಮಾಡಬೇಕು ಅಂತ ಹೇಳ್ತೇವೆ, ಯಾಕೆ ನಿಮ್ದು ಇಂಜಿನಿಯರ್ ಅಥವಾ ಕಾರ್ಪೊರೇಟ್ ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ಪ್ರೊಫೆಷನಲ್ ಎಕ್ಸಾಮ್ಸ್ ಡಿಫರೆಂಟ್ ಇರ್ತದೆ ಅಂತ ನಿಮ್ಗೆ ಯಾರಿಗಾದ್ರೂ ಐಡಿಯಾ ಉಂಟಾ? ಪ್ರೊಫೆಷನಲ್ ಎಕ್ಸಾಮ್ಸ್ ಗೊತ್ತುಂಟಲ್ವಾ ನಿಮ್ಗೆ? CA, CS, CMA ಕೇಳಿದಿರಲ್ಲ? ಕೇಳಿಲ್ವಾ? ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರುವಾಗ ಅಲ್ಲಿ ನಿಮಗೆ ತುಂಬಾ ಆಪರ್ಚುನಿಟೀಸ್ ಉಂಟು. ಸೈನ್ಸ್ಗೆ ಅಂತ ಬರುವಾಗ ಇಂಜಿನಿಯರ್, ಡಾಕ್ಟರ್ ಇರ್ಬೋದು, ಬಟ್ ಕಾಮರ್ಸ್ ತುಂಬ ಆಪರ್ಚುನಿಟೀಸ್ ಉಂಟು ನಿಮಗೆ. ನಂಬರ್ ಆಫ್ ಆಪರ್ಚುನಿಟೀಸ್ ಲೈಕ್ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, SSC, FDA ಆ್ಯಂಡ್ ಈ ಥರ ತುಂಬ ಆಪರ್ಚುನಿಟೀಸ್ ಉಂಟು. ನಮಗೆ ಈಗ ಮೇನ್ ಏನು ಗೊತ್ತಿರೋದು IAS, KS ಇದು ಮಾತ್ರ ಗೊತ್ತಿದೆ. ಬಟ್ ಇದು ಬಿಟ್ಟು ನಮಗೆ ಏನು ಬೇರೆ ಬೇರೆ ಆಪರ್ಚುನಿಟೀಸ್ ಉಂಟು ಅಷ್ಟು ಅವೇರ್ನೆಸ್ ಇಲ್ಲ ನಮಗೆ ಇದರ ಬಗ್ಗೆ. ಇದನ್ನು ಹೇಗೆ ಕ್ರ್ಯಾಕ್ ಮಾಡಲಿಕ್ಕೆ ಆ್ಯಂಡ್ ಎಕ್ಸಾಮ್ಸ್ ಹೇಗೆ ವರ್ಕ್ ಆಗ್ತದೆ ಆ್ಯಂಡ್ ಅದರ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅದರ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಬಿಕಾಸ್ ಆಫ್ ದಿಸ್ ಏನಾಗ್ತಾ ಉಂಟಂತ ಹೇಳಿದ್ರೆ ಎಂಡ್ ಆಫ್ ದ ಡೇ ಎಷ್ಟು ಸ್ಟೂಡೆಂಟ್ಸ್ಗಳು ಪಾಸ್ ಆಗ್ತಾರೆ. ಈಗ ಎಲ್ಲರೂ ಕೂಡ ಡಿಗ್ರಿ ಮಾಡಿ BCom, BBA ಈ ಥರ ಎಲ್ಲ ಡಿಗ್ರಿ ಮಾಡಿ ಪಾಸ್ ಆದರೆ ನಾಳೆ ದಿನ ನಿಮಗೆ ಒಂದು ಜಾಬ್ ಅಂತ ಬರುವಾಗ ಎಂಪ್ಲಾಯರ್ ಯಾರಿಗೆ ನಿಮಗೆ ಜಾಬ್ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ? ಆಬ್ವಿಯಸ್ಲಿ ಯಾರಿಗೆ ಸ್ಕಿಲ್ ಜಾಸ್ತಿ ಉಂಟು, ಯಾರಿಗೆ ಹೆಚ್ಚು ನಾಲೆಜ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ ಯಾರಿಗೆ ಜಾಸ್ತಿ ಇದೆ, ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಕೆಲಸ ಸಿಗ್ತದೆ. ಸೊ ಇದನ್ನು ಬಿಟ್ಟು ನಾನು ಡಿಗ್ರಿ ಮಾಡಿದ್ಮೇಲೆ ನಾನೇನೋ ಮಾಡ್ತೇನೆ ಹಾಗೆ ಎಲ್ಲ ನಾವು ಥಿಂಕ್ ಮಾಡಿದರೆ ಎಂಡ್ ಆಫ್ ದ ಡೇ ಏನಾಗ್ತದೆ ಅಂತ ಹೇಳಿದ್ರೆ ಹಿಂದೆನೇ ಉಳಿದು ಬಿಡ್ತೇವೆ. ಯಾರಿಗೆ ಹೆಚ್ಚು ನಾಲೆಜ್ ಇದೆ, ಯಾರಿಗೆ ಒಂದು ಸೊಸೈಟಿಯಲ್ಲಿ ಹೇಗೆ ಒಂದು ಲೈಫ್ ಲೀಡ್ ಮಾಡಬೇಕು ಅಂತ ಅವರಿಗೊಂದು ನಾಲೆಜ್ ಇರ್ತದೆ, ಆ ಪರ್ಸನ್ ಮುಂದೆ ಹೋಗ್ತಾರೆ. ಎಂಡ್ ಆಫ್ ದ ಡೇ ಲ್ಯಾಕ್ ಆಫ್ ನಾಲೆಜ್ ಅಂತ ನಾವು ಹಿಂದೆ ಉಳಿತೇವೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ನಾವು
ಪರ್ಸ್ಯೂ ಮಾಡಿ ಇದರ ಬಗ್ಗೆ ನಾಲೆಡ್ಜ್ ತಗೊಳ್ಳೋದ್ರಿಂದ ನಾಳೆಗೆ ನಿಮ್ಗೆ ಯಾವುದೇ ಕಂಪ್ನಿಗೆ ಹೋದ್ರು ಕೂಡ ಅವರ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲೇ ಮುಂದೆ ಹೋಗ್ತೀರಾ, ಗೌರ್ಮೆಂಟ್ ಫೀಲ್ಡಲ್ಲೇ ಮುಂದೆ ಹೋಗ್ತೀರಾ ಅಂತ ಹೇಳುವಾಗ ಯಾವುದೇ ರೀತಿ ನೀವು ಹಿಂದೆ ಉಳಿಯಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ನೀವೇನು ಮಾಡಿ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUನೇ ಯಾಕೆ ನಾನು ಡಿಗ್ರಿ ಮಾಡಿದ್ಮೇಲೆ ಮಾಡ್ತೇನೆ ಅಂತ ಹೇಳುವಾಗ ನಿಮಗೆ 22 years ಆಗಿರ್ತದೆ ಒಂದು ಫೈನಲ್ ಇಯರ್ ಕಂಪ್ಲೀಟ್ ಮಾಡುವಾಗ. ಎಲ್ಲರಿಗೆ ಕೂಡ ಒಂದು ಲೈಫಲ್ಲಿ ಗೋಲ್ ಇರ್ತದೆ, ನಂದು ಕೂಡ ಒಂದು ಕಾರ್ ಇರಬೇಕು, ಒಂದು ಡ್ರೀಮ್ ಹೌಸ್ ಇರಬೇಕು, ನಾನು ಕೂಡ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಫ್ಯಾಮಿಲಿನ ಅಥವಾ ನಮ್ಮ ಕರಿಯರ್ನ ನಾವು ಒಂದು ಡೆವಲಪ್ ಮಾಡ್ಕೊಳ್ಬೇಕು ಅಂತ. ಸೊ ಆಫ್ಟರ್ ಡಿಗ್ರಿ ನಾವೇನಾದರೂ ಮಾಡ್ಲಿಕ್ಕೆ ಹೋಗ್ಬೇಕಂತ ಹೇಳಿದ್ರೆ 20-30 years ಆಗೋ ತನಕ ನೀವೊಂದು, ಈಗ ಒಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು, ಕಾರ್ಪೊರೇಟ್ ಫೀಲ್ಡ್ಗೆ ಹೋಗುವಾಗ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 15,000 ಮೇಲೆ ಜಾಸ್ತಿ ಯಾರೂ ಕೊಡೋದಿಲ್ಲ. ಸೊ ಅದೇ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಬರುವಾಗ ಬೇಸಿಕ್ ಪೇ ಅಂತ ಹೇಳುವಾಗ, ಈಗ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಯಾಕೆ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ ಎಲ್ಲರೂ, ನೀವು ಅನ್ಕೊಂಡಿದ್ದೀರಿ ಕಂಡಕ್ಟರ್, IAS, KS ಅದು ಮಾತ್ರ ಅಂತ. ಅದನ್ನು ಬಿಟ್ಟು ಕೂಡ ರೈಲ್ವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, SSC, FDA ಹೀಗೆ ಬೇರೆ ಬೇರೆ ಅಪರ್ಚುನಿಟೀಸ್ ಉಂಟು. ಇದು ಯಾಕೆ ಚೂಸ್ ಮಾಡ್ಬೇಕಂತ ಹೇಳಿದರೆ, ಒಂದು ಅಲ್ಲಿರುವಂತಹ ಬೇಸಿಕ್ ಪೇ ಅಂತ ಹೇಳಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿನೇ 27,500 ಇಂದ ಸ್ಟಾರ್ಟ್ ಆಗ್ತದೆ. ಇದನ್ನು ಬಿಟ್ಟು ನಿಮಗೆ HRE ಅಂತ ಕೊಡ್ತಾರೆ, ಅಂದರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ನಿಮಗೆ ಕೊಡ್ತಾರೆ. ನೀವು ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ನಿಮ್ಮ ಲೈಫ್ ಲೀಡ್ ಮಾಡಲಿಕ್ಕೆ ನಿಮಗೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಕೊಡ್ತಾರೆ. ದೆನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಡ್ತಾರೆ. ಸೊ DA ಅಂತ ಕೊಡ್ತಾರೆ. ಸೊ ಇಷ್ಟೆಲ್ಲ ನಮಗೆ ಬೆನಿಫಿಟ್ ಉಂಟು. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ವಾಟ್ ವಿ ಗೆಟ್ ಇಸ್ ಪೆನ್ಷನ್. ರಿಟೈರ್ಡ್ ಮಾಡಿದ್ಮೇಲೆ ಕೂಡ ನಿಮ್ಗೆ ಯಾರಾದರೂ ಕೊಡ್ತಾರಾ? ಒಬ್ವಿಯಸ್ಲಿ ನಿಮಗೆ ಯಾವ ಪ್ರೈವೇಟ್ ಫೀಲ್ಡಲ್ಲಿ ಕೂಡ ಯಾರು ಕೂಡ ಪೆನ್ಷನ್ ಕೊಡಲ್ಲ. ಇದೆಲ್ಲ ನಿಮಗೆ ಬೆನಿಫಿಟ್ ಸಿಗೋದು ಎಲ್ಲಿ? ದಟ್ ವಿ ಗೆಟ್ ಇನ್ ಓನ್ಲಿ ಗೌರ್ಮೆಂಟ್ ಫೀಲ್ಡ್. ಸೊ ಫಾರ್ ದ್ಯಾಟ್ ರೀಸನ್ ನೀವು ಗೌರ್ಮೆಂಟ್ ಫೀಲ್ಡನ್ನು ಚೂಸ್ ಮಾಡಿ, ಜಸ್ಟ್ ನಿಮ್ಮದು ಏನು ಅಷ್ಟು ಕೂಡ ಎಲ್ಲ ಕೂಡ ಕಷ್ಟ ಇರ್ತದೆ, ನಮಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಅಷ್ಟೆಲ್ಲ ಎಫರ್ಟ್ಸ್ ಹಾಕ್ಲಿಕ್ಕಾಗಲ್ಲ ಅಂತ ನಿಮಗೆಲ್ಲ ಥಾಟ್ಸ್ ಇರ್ಬೋದು. ಬಟ್ ಅಷ್ಟು ಡಿಫಿಕಲ್ಟೀಸ್ ಎಂಥದ್ದು ಬರಲಿಕ್ಕಿಲ್ಲ ಇಲ್ಲಿ. ಸೊ ದ ಥಿಂಗ್ ಇಸ್, ಈಗ IAS, KS ಅಂತ ಬರುವಾಗ ಅಲ್ಲಿ ಎಲ್ಲ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೆ ಬರ್ತದೆ. ಬಟ್ ಈ ಥರ VA ಅಂತ ಉಂಟು, ವಿಲೇಜ್ ಅಕೌಂಟೆಂಟ್, ತಹಶೀಲ್ದಾರ್, ದೆನ್ ರೆವೆನ್ಯೂ ಆಫೀಸರ್, ಹೀಗೆ ತುಂಬ ಪೋಸ್ಟ್ ಉಂಟು. ಆಲ್ ದೀಸ್ ಆರ್ ಲೈಕ್ ರೆಪ್ಯೂಟೆಡ್ ಪೋಸ್ಟ್. ಓಕೆ, ನಿಮಗೆ ಗೌರ್ಮೆಂಟ್ ಪೋಸ್ಟ್ ಅಂತ ಹೇಳುವಾಗ ಸ್ವಲ್ಪ ಕೆಳಗೇನೋ ಹಾಗೆ ಅಂತ ಫೀಲ್ ಆಗ್ಬೋದು. ಬಟ್ ಇದರದ್ದು ಇರುವಂತಹ ಬೆನಿಫಿಟ್ ನಿಮಗೆ ಬೇರೆ ಯಾವ ಒಂದು ಪ್ರೈವೇಟ್ ಜಾಬ್ ಕೂಡ ನಿಮಗೆ ಪ್ರೊವೈಡ್ ಮಾಡಲ್ಲ. ಸೊ ಇದರಲ್ಲಿ ನೀವು ಇದನ್ನು ಚೂಸ್ ಮಾಡಿದರೆ ನಿಮ್ಮ ಲೈಫಲ್ಲಿ ನಿಮಗೆ ಮುಂದೆ ಏನಾದರೂ ಸೆಟಲ್ ಆಗಲಿಕ್ಕೆ, ನಿಮಗೆ ನಿಮ್ಮ ಡ್ರೀಮನ್ನು ಒಂದು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದರ್ ದ್ಯಾನ್ ದಿಸ್, ಪ್ರೊಫೆಷ್ನಲ್ ಎಕ್ಸಾಮ್ಸ್ ಅಂತ ಬರುವಾಗ CA, CMA ಉಂಟು. ಇದ್ರ ಹೇಗೆ ಅಂತ ಹೇಳಿದ್ರೆ, ಒಬ್ವಿಯಸ್ಲಿ ನಿಮಗೆ ಗೊತ್ತು, ಒಂದು ಪ್ರೊಫೆಷನಲ್ ಎಕ್ಸಾಮ್ಸ್ ಅಂತ ಬರುವಾಗ ನಿಮ್ಮ ಡಿಗ್ರಿ ಕೂಡ ಬೇಡ. ನೀವೊಂದು CA ಪರ್ಸ್ಯೂ ಮಾಡ್ತಿದ್ದೀರಿ ಅಥವಾ CS ಅಥವಾ CMA ಪರ್ಸ್ಯೂ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಯಾವ ಡಿಗ್ರಿ ಕೂಡ ಸೈಡಲ್ಲಿ ಇರಬೇಕು. ಬಿಕಾಸ್ ಇದು ಮೂರು ಕೂಡ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್, ಲೈಕ್ CA, CS, CMA ಅನ್ನುವಂಥದ್ದೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇದೇನಾಗ್ತದೆ ಅಂದರೆ, ನಿಮ್ದೊಂದು ಏನು ಹೆಸರಿರ್ತದೆ ಆ ಹೆಸರದ್ದು ಎದುರಲ್ಲಿ ಇನ್ನೊಂದು ನೀವೊಂದು CA ಕಂಪ್ಲೀಟ್ ಮಾಡಿದರೆ CA ಅಂತ ಆಡ್ ಆಗ್ತದೆ, CS ಕಂಪ್ಲೀಟ್ ಮಾಡಿದರೆ CS ಅಂತ ಆಡ್ ಆಗ್ತದೆ. ಸೊ ಒಂದು ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ಗೆ ಎಷ್ಟು ವ್ಯಾಲ್ಯೂ ಉಂಟು ಅಷ್ಟು ವ್ಯಾಲ್ಯೂ ಈ CA ನೀವು ಕಂಪ್ಲೀಟ್ ಮಾಡಿ ನಿಮ್ಗೆ ಅಷ್ಟು ಸಿಗ್ತದೆ ವ್ಯಾಲ್ಯೂ. ಸೊ ಎಲ್ಲರಿಗೂ ಕೂಡ ಆಬ್ವಿಯಸ್ಲಿ ನಮ್ಮದು ಒಂದು ಹೆಸರು ಒಂದು ವ್ಯಾಲ್ಯೂ ಕೊಡಬೇಕು, ನಮ್ಮದು ಹೆಸರಿಗೆ ಕೂಡ ಒಂದು ವ್ಯಾಲ್ಯೂ ಇರಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಉಂಟಲ್ವಾ? ಸೊ ಎಲ್ರಿಗೂ ಕೂಡ ಸೆಕೆಂಡ್ PU ಅಲ್ವಾ, ಆಮೇಲೆ ನೋಡುವ ಅನ್ನೋ ಥಾಟ್ಸ್, ಪ್ಲೀಸ್ ಅದನ್ನು ಬಿಡಿ, ಅದನ್ನು ಸೈಡಿಗಿಟ್ಟು ಈಗ ಜಸ್ಟ್ ನಿಮ್ಮದು PU ಲೆವೆಲ್ ಏನಿದೆ ಇಲ್ಲಿಂದ ಫೌಂಡೇಶನ್ ಸ್ಟಾರ್ಟ್ ಮಾಡಿದರೆ, ಈಗ CA, CM ಅದು ಫೌಂಡೇಶನ್ ಇವಾಗಿಂದಲೇ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಇಯರ್ ಡಿಗ್ರಿ ಆಗುವಾಗ ನೀವು ಅದನ್ನು ಒಂದು ಫೌಂಡೇಶನ್ ಎಕ್ಸಾಮ್ಸ್ ಕೊಟ್ಟು ನೆಕ್ಸ್ಟ್ ಇಂಟರ್ಗೆ ನೀವು ಪ್ರಿಪರೇಷನ್ ಮಾಡ್ಬೋದು. ಡಿಗ್ರಿ ಲೆವೆಲ್ಗೆ ಹೋಗಿ ನೀವು ಫೌಂಡೇಶನ್ ತಗೊಳ್ತೇನೆ ಆಮೇಲೆ ಇಂಟರ್ ಪ್ರಿಪೇರ್ ಮಾಡ್ತೇನೆ, ಬಿಕಾಸ್ ಎಲ್ಲ ಕೂಡ ವೇಸ್ಟ್ ಆಫ್ ಟೈಮ್ ಆಗ್ತದೆ. ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರಿಗೂ ಕೂಡ ಅರ್ನ್ ಮಾಡಬೇಕು ಅನ್ನೋದೊಂದು ಥಾಟ್ ಇದ್ದೇ ಇರ್ತದೆ. ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ ದ ಸೇಮ್ ಟೈಮ್ ಕೂಡ ಯಾವುದಕ್ಕೂ ಕೂಡ ವೇಸ್ಟ್ ಮಾಡಬೇಡಿ. ಸೊ ಬೇರೆ ಏನಾದರೂ ನಿಮಗೆ ಕ್ವೆರೀಸ್ ಇದೆಯಾ? ಲೈಕ್ CA ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಬೇರೆ ಏನಾದರೂ ಆಪರ್ಚುನಿಟೀಸ್ ಉಂಟಾ ಅಥವಾ ಹೇಗೆ ಆಗ್ತದೆ ಅಂತ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ? ಇಲ್ವಾ? ಸೊ
ಅದರ್ ದ್ಯಾನ್ ದಿಸ್ ನಾವಿನ್ನು ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇವನ್ ಎ ಐ ಟ್ರೈನಿಂಗ್ ಕೂಡ. ಸೊ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆ್ಯಂಡ್ ಎ ಐ ಟ್ರೈನಿಂಗ್ ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ನಾವು ಕೋಚಿಂಗ್ ಕೊಡ್ತಾ ಇದ್ದೇವೆ. ಇದು ಈವ್ನಿಂಗ್ 6 to 8 ಇರ್ತದೆ. ಸೊ ನಿಮ್ಗೆ ಏನಾದರೂ ನಾವು ಮನೆಗೆ ಹೋಗುವಾಗ ಲೇಟ್ ಆಗ್ತದೆ ಆರ್ಎಲ್ಸ್ ನಮಗೆ ಟೈಮಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಅಂತ ಹೇಳಿದರೆ ನಾವು ಇದನ್ನು ಆನ್ಲೈನ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್ ಬಿಕಾಸ್ ಡಿಗ್ರಿ ಮಾಡಿ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ಬಿಕಾಸ್ ಈಗ ನಿಮಗೆ ಗೊತ್ತು ಕಾಂಪಿಟೇಟಿವ್ ಫೀಲ್ಡ್, ಎಲ್ಲರೂ ಕೂಡ ನಾನು ಜಾಸ್ತಿ ಕಲ್ತಿದ್ದೇನೆ, ನನ್ನ ಹತ್ರ ಜಾಸ್ತಿ ನಾಲೆಜ್ ಉಂಟು ಅಂತ ಹೋಗ್ತಾ ಇದ್ದಾರೆ. ನಾನು ಬಿಸ್ನೆಸ್ ಮಾಡ್ತೇನೆ, ಏನು ಬಿಸ್ನೆಸ್ ಮಾಡ್ತೀರಾ? ಫಾರ್ ದ್ಯಾಟ್ ರೀಸನ್ ಯು ನೀಡ್ ಟು ಹ್ಯಾವ್ ಸಮ್ ನಾಲೆಜ್, ರೈಟ್? Unless you have that, you don't get anything. So do something. So knowledge and skills build ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇಗ್ನೋರ್ ಮಾಡಬೇಡಿ. ಈ PU ಲೆವೆಲ್ ಏನಿದೆ ಇದೊಂದು ಬೇಸ್ ಥರ, ಇದನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮದು CA, CS, CMA ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ನಿಮ್ಮ ಕಾಲೇಜಲ್ಲಿ ಒಂದು 10-15 ಸ್ಟೂಡೆಂಟ್ಸ್ ಹೀಗೆ ಏನಾದರೂ ನೀವು ಬ್ಯಾಚ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ನಮ್ದು ಇನ್ಸ್ಟಿಟ್ಯೂಟಿಂದ ನಾವು ಬೇಕಿದ್ರೆ ಆಫ್ಲೈನ್ ಕ್ಲಾಸಸ್ ಪ್ರೊವೈಡ್ ಮಾಡ್ತೇವೆ. ಅಂದರೆ ವೀಕ್ಲಿ ಒನ್ಸ್ ಹೀಗೆ ನಿಮಗೆ ಕಂಫರ್ಟೇಬಲ್ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ಇಟ್.